ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ವಾಣಿ ಚಂದ್ರಮೋಹನ್. ಇವತ್ತು ಏನು ಹೇಳ್ಕೊಡ್ತಿದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರೋದ್ರಿಂದ ಎಲ್ಲರಿಗೂ ಸ್ಯಾರಿದು ಲಕ್ಷ್ಮಿಗೆ ಸ್ಯಾರಿ ಡ್ರೇಪಿಂಗ್ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕು ಅಂತ. ಅದಕ್ಕಿಂತ ಮುಂಚೆ ಅಂದರೆ ಅವತ್ತೇ ಸೀರೆ ನೀವು ಡ್ರೇಪ್ ಮಾಡಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಇವತ್ತೊಂದು ಈಸಿ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ನಾನು ಹೇಗೆ ಬಾಕ್ಸ್ ಫೋಲ್ಡಿಂಗ್ ಮಾದರಲ್ಲಿ ಈ ಸೀರೆ ತಗೊಂಡು ಹೇಗೆ ಅದನ್ನು ಬಾಕ್ಸ್ ಫೋಲ್ಡಿಂಗ್ ಮಾಡಿ ನೀವು ಅದನ್ನ ಟೈಮ್ ಮಾಡಿ ಇಟ್ಕೊಬೋದು. ನೀವು ಒಂದೆರಡು ದಿವಸಕ್ಕೆ ಮುಂಚೆನೆ ಮಾಡಿ ಇಟ್ಕೊಂಡ್ಬಿಟ್ರೆ ಸೀದಾ ಹಂಗೆ ಎತ್ತೀನಿ ನೀವು ಅದನ್ನ ಹುಡಿಸ್ಬೋದು. ಅದಕ್ಕೋಸ್ಕರ ಇವತ್ತು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇದರಲ್ಲಿ ತೋರಿಸ್ತೀನಿ. ವರಮಹಾಲಕ್ಷ್ಮಿ ಸ್ಯಾರಿಗೆ ಹೆಂಗೆ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಅಂತ ಇವತ್ತಿನ ವಿಡಿಯೋನ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಈಸಿಯಾಗಿ ಹೇಳ್ಕೊಡ್ತೀನಿ ಸ್ಟೆಪ್ಸ್ ಹೇಗೆ ಮಾಡೋದು, ಎಷ್ಟು ಮೆಜರ್ಮೆಂಟ್ ಸಮೇತ, ಎಷ್ಟು ಲೆಂತ್ ತಗೊಳೋದು, ಇದಕ್ಕೆ ಪಲ್ಲುಗೆ ಎಷ್ಟು ತಗೊಳೋದು, ಮತ್ತೆ ಪ್ಲೀಟ್ಸ್ಗೆ ಹೇಗೆ ತಗೊಳೋದು ಅಂತ ನಾನು ಈ ವಿಡಿಯೋದಲ್ಲಿ ಬರೀ ಮೆಜರ್ಮೆಂಟು ಮತ್ತೆ ಬಾಕ್ಸ್ ಫೋಲ್ಡಿಂಗ್ ಮಾಡಿ ನಿಮ್ಗೆ ಹೆಂಗೆ ಟೈಮ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಗೈಸ್, ಇವತ್ತು ನೋಡೋಣ. ನಾನು ಇವತ್ತಿದ್ರಲ್ಲಿ ಈ ಸೀರೆ ತಗೊಂಡಿದ್ದೀನಿ ನಾನು ಇವತ್ತು ಲಕ್ಷ್ಮಿಗೆ. ಇದನ್ನ ಹೇಗೆ ನಾವು ಪ್ಲೀಟ್ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಬಿಟ್ಬಿಡಿ. ಎರಡು ಕೈ ಹಿಂಗಿದೆ ನೋಡಿ, ಈ ತರ ಇರೋದಕ್ಕೆ ಒಂದು ಎರಡು ಕೈ ಮಾಡಷ್ಟು ಅಗ್ಲ ಮಾಡಿಕೊಂಡು ಇಲ್ಲಿಗೊಂದು ಪಿನ್ ಹಾಕೊಳ್ಳಿ. ಈ ತರ ಇದೆ ಅಷ್ಟೇ ಮೆಜರ್ಮೆಂಟು. ಇಷ್ಟು ನಾನು ಮೆಜರ್ಮೆಂಟ್ ತಗೊಳ್ಳಿ. ಅಂದರೆ ಈ ಥರ ಇದು ಬಂದು ಸೆರಗ ನೋಡಿ. ಇಷ್ಟು ಆಗಾದ್ಮೇಲೆ ನಿಮ್ಗೆ ಹಿಡಿಯೋಕ್ಕಾಗೋದಿಲ್ಲ ಅಂದರೆ ಸೇರಿಸ್ಕೊಳ್ಳಿ. ಹೀಗೆ ಇದು ಕರೆಕ್ಟ್ ಆಗಿರ್ಬೇಕು. ಇಲ್ಲಿ ಮೆಜರ್ಮೆಂಟ್ ಎಲ್ಲ ಹೆಚ್ಚು ಕಡಿಮೆ ಇಟ್ಕೊಬೇಡಿ. ಇಲ್ಲೊಂದು ಪಿನ್ ಹಾಕೊಳ್ಳಿ. ಮತ್ತೆ ಹೀಗೆ ಇಲ್ಲೊಂದು ಬಂದಾಗ ಇಲ್ಲೊಂದು ಪಿನ್ ಹಾಕೊಳ್ಳಿ. ಇದೇ ಥರ ಇವಾಗ ಈ ತರ ಮಡ್ಸ್ಕೊಂಡು ಇಲ್ಲಿದೆ ನೋಡಿ, ಪಿನ್ ಇದೆ ನೋಡಿ. ಇಲ್ಲಿ ಪಿನ್ ಅವಾಗಲೇ ಮೆಜರ್ಮೆಂಟ್ ಹಾಕೊಂಡಿದೀವಲ್ಲ, ಆ ಪಿನ್ ಅಲ್ಲಿ ಹತ್ರ ತನಕ ಮಾಡ್ಕೊಬೇಡಿ. ಒಂಚೂರು ಇಲ್ಲಿಂದ ಒಂದಿಷ್ಟು ಒಂದಡಿ ಒಂದಿಷ್ಟು ಈ ಪಿನ್ ಇಲ್ಲಿ ಇದೆಯಲ್ಲ, ಈ ಪಿನ್ನಿಗಿಂತ ಇಷ್ಟು ಒಂದಡಿ ಬಿಟ್ಟು ಮಿಕ್ಕಿದ್ನೆಲ್ಲ ನಾವು ಪ್ಲೀಟ್ ಮಾಡ್ಕೊಬೇಕು. ಈ ಕೈಯಲ್ಲಿ ಹಿಡಿಯಕ್ ಆಗಲ್ಲ ಅಂತ ನಾವು ಕ್ಲಿಪ್ಗಳು ಹಾಕೋದು. ಇದೆಲ್ಲ ಹೊಸ ಸೀರೆಗಳಲ್ಲ, ಸೊ ಕೈಗೆ ಸಿಗೋದಿಲ್ಲ ಜರಿಗಳೆಲ್ಲ. ಸೊ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾ ಹೇಳೋದು, ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆನೆ ಈ ತರ ನೀವು ಡ್ರೇಪ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಸ್ಯಾರಿಗೆ ಲಕ್ಷ್ಮಿ ಗುಡ್ಸಕ್ ತುಂಬಾ ಈಸಿ ಆಗುತ್ತೆ. ಸೆಕ್ಯೂರ್ ಮಾಡ್ಕೊಬೇಕು. ಹೇಗೆ ಅಂದರೆ ಇವಾಗ ಅರ್ಧನ ಕ್ಲಿಪ್ ಹಾಕೊಂಡು ಇದನ್ನ ಸೇರಿಸ್ಕೊಂಡ್ಬನ್ನಿ. ಇಲ್ಲೊಂದು ಪಿನ್ ಹಾಕಿ ಈ ಥರ ನೀಟಾಗಿ ಪ್ಲೀಟ್ ಮಾಡಿ, ಇಲ್ಲೊಂದು ದಾರ ಹೀಗೆ ಕಟ್ಟಿ, ಇಲ್ಲೊಂದು ದಾರ ಕಟ್ಟಿಬಿಟ್ಟಿದ್ರೆ ನಿಮ್ಗೆ ಇಲ್ಲಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇದನ್ನ ಟೈಟಾಗಿ ಹೀಗೆ ಬಾಕ್ಸ್ ಫೋಲ್ಡಿಂಗ್ ಇಲ್ಲೊಂದು ದಾರ ಕಟ್ಟಿ ಫಿನಿಶ್ ಮಾಡಿದ್ರೆ ಫಿನಿಶ್ ಆಗುತ್ತೆ. ಇಲ್ಲ ಅಂದರೆ ನೀಟಾಗಿ ಇದನ್ನ ಈ ಥರ ಹ್ಯಾಂಗರಲ್ಲಿ ಹಾಕು ಇಟ್ಕೊಬೋದು. ಆವಾಗಲೇ ನಾನು ನಿಮ್ಗೆ ತೋರಿಸಿದ ಥರ ನೀಟಾಗಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಅದೇ ದಾರದಲ್ಲಿ ಕಟ್ಟಿ ಹೀಗೆ ಇಟ್ಕೊಳ್ಳಿ.
ಇಲ್ಲಾಂದರೆ ನೀಟಾಗಿ ನೋಡಿ ಈ ಥರ ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಂಡು ಹ್ಯಾಂಗರಲ್ಲಿ ಹಾಕಿ ನೀಟಾಗಿ ನೀವು ಎತ್ತಿಟ್ಕೊಬೋದು. ನಿಮಗೆ ಇದು ಬಂದು ನಿಮ್ಮ ಲಕ್ಷ್ಮಿಗೆ ರೆಡಿ ಆಗಿದೆ. ರೆಡಿ ಆಗ್ಬಿಟ್ಟು ನಿಮ್ಗೆ ಮಡ್ಚಿ ಎಲ್ಲನ ತೊಗೊಂಡೋಗಿ ಯಾರಿಗನ್ನ ಕೊಡಬೇಕಾದ್ರೆ ಆ ಥರ ಮಾಡಿ ಕೊಡ್ಬೋದು ನೀವು. ಇಲ್ಲ ನಾವೇ ಮನೇಲಿ ಮಾಡ್ತೀವಿ ಅಂತ ಈ ಥರ ಹಾಯ್ ಗಾಯ್ಸ್, ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ. ಥ್ಯಾಂಕ್ ಯು. ನೆಕ್ಸ್ಟ್ ಇದೇ ಥರ ನಿಮ್ಗೆ ವಿಡಿಯೋಸನ್ನು ಬೇಕಂದರೆ ನಮ್ಮನ್ನ ಸಪೋರ್ಟ್ ಮಾಡಿ ಹೀಗೆ. ಮತ್ತು ಕಮೆಂಟ್ ಸೆಕ್ಷನ್ಗೆ ಬಂದು ನೆಕ್ಸ್ಟ್ ನಾನು ಯಾವ ವಿಡಿಯೋ ಮಾಡಬೇಕು ಅಂತ ನೀವು ನನ್ನ ಕಮೆಂಟ್ ಸೆಕ್ಷನ್ ಹೇಳಿ, ನಾನು ಆ ವಿಡಿಯೋ ಮಾಡಾಕ್ತೀನಿ.